ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಕೆಲವರಿಗೆ ಬೇಸರ, ಕೆಲವರಿಗೆ ದುಃಖ, ಕೆಲವರಿಗೆ ಸೋಲು. ಯಾಕೆ ಈ ರೀತಿಯಾಗೆಲ್ಲ ನಡೆಯುತ್ತಾ ಇದೆ ಎಂಬ ಪ್ರಶ್ನೆಗಳು. ಆ ರೀತಿ ಇದ್ದೀರಾ? ಲೋಕ ಅಂದರೆ ಹಾಗೆ ಹೀಗೆ ಇರುತ್ತದೆ. ನಮ್ಮ ಹಾಗೆ ಎಲ್ಲರೂ ಇರುತ್ತಾರೆಂಬುದಾಗಿ ಅಂದುಕೊಳ್ಳುವುದಕ್ಕೆ ಆಗದು. ನಾವು ಕೂಡ ಸರಿಯಾಗಿದ್ದೇವೆ ಎಂದು ಹೇಳುವುದಕ್ಕೆ ಆಗದು. ನಾವು ಇನ್ನೂ ಕೂಡ ನಮ್ಮ ಜೀವಿತವನ್ನು ಕರೆಕ್ಟ್ ಮಾಡುತ್ತಲೇ ಇರಬೇಕು. ಅದಕ್ಕೆ ದೇವರು ಪ್ರತಿನಿತ್ಯ ಮಾತನಾಡುತ್ತಾ ಇದ್ದಾರೆ. ಇಂದು ದೇವರು ಏನು ಹೇಳುತ್ತಾರೆ ಗೊತ್ತಾ? ಕೀರ್ತನೆಗಳು 141 3ನೇ ವಾಕ್ಯದಲ್ಲಿ ಒಬ್ಬ ಭಕ್ತನೊಂದು ಸುಂದರವಾದ ಪ್ರಾರ್ಥನೆ ಮಾಡುತ್ತಾನೆ. ಚೆನ್ನಾಗಿ ಗಮನಿಸಿ, ಇದು ನಾವು ಪ್ರತಿನಿತ್ಯ ಪ್ರಾರ್ಥಿಸಬೇಕಾದ ಒಂದು ಸುಂದರವಾದ ಪ್ರಾರ್ಥನೆ. ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಕರ್ತನೆ, ನನ್ನ ಬಾಯಿಗೆ ಕಾವಲಿರಿಸು. ಈ ಬಾಯಿ ಇದೆ ಅಲ್ಲ, ಬಾಯಿ, ಅದರೊಳಗೆ ಒಂದು ನಾಲಿಗೆ ಇದೆ ಅಲ್ಲವಾ? ಅದು ಮಾತನಾಡುತ್ತದೆ. ಹೇಳುತ್ತಾರಲ್ಲ, ಅಯ್ಯೋ ಬಾಯಿ ಬಡಕಿ, ಸುಮ್ಮನೆ ಇರುವುದಿಲ್ಲ, ಮಾತನಾಡುತ್ತಾ ಇರುತ್ತಾಳೆ. ಮತ್ತೊಬ್ಬರ ಬಗ್ಗೆ ಕೊರತೆ ಹೇಳುತ್ತಲೇ ಇರುತ್ತಾರೆ, ಕಂಡದನ್ನೆಲ್ಲ ಮಾತನಾಡುತ್ತಾರೆ ಎಂದು ಹೇಳುತ್ತಾರಲ್ಲ. ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ? ಈ ಬಾಯ ಮಾತುಗಳಿದೆ ಅಲ್ಲ, ಬಹಳ ಮುಖ್ಯವಾದದ್ದು. ಈ ನಾಲಿಗೆಯ ಕುರಿತಾಗಿ ಸತ್ಯವೇದ ಹೇಳುತ್ತದೆ, ಅದೊಂದು ಕಿಚ್ಚಂತೆ. ಅದರಿಂದ ಬೆಂಕಿ ಹೊರಟು ಕೆಲವು ಜೀವಿತಗಳನ್ನೇ ಸುಟ್ಟು ನಾಶ ಮಾಡುವುದು. ಆದ್ದರಿಂದಲೇ ದಾವೀದನು ಎಂಬಂಥ ಭಕ್ತನು ಹೇಳುತ್ತಾನೆ, ನನ್ನ ಬಾಯಿಗೆ ಕಾವಲಿರಿಸು, ನಾನು ಅನವಶ್ಯಕವಾಗಿ ಮಾತನಾಡಬಾರದು, ವ್ಯರ್ಥ ಮಾತುಗಳನ್ನು ಆಡಬಾರದು, ಮತ್ತೊಬ್ಬರನ್ನು ಗಾಯಗೊಳಿಸುವಂತೆ ಮಾತನಾಡಬಾರದು. ಅದು ಬಹಳ ಮುಖ್ಯ. ನೀವು ಆ ರೀತಿ ಮಾತನಾಡುತ್ತೀರಲ್ಲ, ಕೋಪದಲ್ಲಿ ಏನೋ ಮಾತನಾಡಿದೆ ಎಂದು ಹೇಳುತ್ತೀರಿ. ಆದರೆ ಎಷ್ಟು ದಿನ ಅದೇ ಮಾತನ್ನು ಹೇಳುವುದು, ಕೋಪದಲ್ಲಿ ಮಾತನಾಡಿದೆ. ಹಾಗಾದರೆ ಕೋಪ ಎಂಬಂಥ ಪಾಪವನ್ನು ಬಿಟ್ಟು ಹೊರಗೆ ಬರಬೇಕು, ಸರಿನಾ? ನೀವು ಮಾತನಾಡಿಬಿಟ್ಟೆ ಎಂದು ಸಾಧಾರಣವಾಗಿ ಹೇಳುತ್ತೀರಿ. ಅದು ಎಷ್ಟು ದೊಡ್ಡ ಬಾಧೆಯನ್ನು ಉಂಟು ಮಾಡುತ್ತದೆ ಗೊತ್ತಾ? ನಾನು ಒಂದು ವಿದೇಶಕ್ಕೆ ಸೇವೆಗಾಗಿ ಹೋಗಿದ್ದೆ. ಅಲ್ಲಿ ಒಂದು ಕೂಟ, ಸೌಖ್ಯ ಕೊಡುವಂಥ ಒಂದು ಅದ್ಭುತ ಮಹೋತ್ಸವ. ಆ ಹಾಲ್ ಪೂರ್ತಿ ಜನರು ಬಂದಿದ್ದಾರೆ. ನಾನು ಸಂದೇಶ ಕೊಟ್ಟು ಪ್ರಾರ್ಥನೆ ಮಾಡಬೇಕು. ಆದರೆ ಆರಂಭ ಪ್ರಾರ್ಥನೆ ಮಾಡುತ್ತೇವಲ್ಲವ, ಆ ಒಂದು ಸಮಯದಲ್ಲಿ ಕರ್ತನ ಆತ್ಮನು ನನ್ನೊಂದಿಗೆ ಮಾತನಾಡಿದನು. ಈ ಕೂಟಕ್ಕೆ ಒಬ್ಬರು ಸಹೋದರಿ ಬಂದಿದ್ದಾರೆ. ಅವರು ಸೇವೆ ಮಾಡುವಂಥ ಒಬ್ಬರು ಸಹೋದರಿ, ರಕ್ಷಣೆ ಹೊಂದಿದ್ದಾರೆ, ಅಭಿಷೇಕ ಹೊಂದಿದ್ದಾರೆ, ಸೇವೆ ಮಾಡುತ್ತಾರೆ, ಪ್ರಸಂಗ ಎಲ್ಲ ಮಾಡುತ್ತಾರೆ. ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡುವಾಗೆಲ್ಲ ಅದ್ಭುತಗಳು ನಡೆಯುತ್ತವೆ. ಅವ್ರು ಪ್ರಾರ್ಥಿಸುವಾಗ ದೇವರು ಅದ್ಭುತ ಮಾಡುತ್ತಾರೆ. ಆ ರೀತಿಯಾಗಿರುವವರು. ಆದರೆ ಅವರಿಗೆ ಶರೀರದಲ್ಲಿ ಜಾಯಿಂಟ್ ಎಲ್ಲ ನೋವುತ್ತದೆ, ಮೂಳೆಗಳಲ್ಲಿ ನೋವು. ಅನೇಕ ವರ್ಷಗಳಿಂದ ಅದು ಹಾಗೆ ಇದೆ. ಅದಕ್ಕೆ ಪ್ರಾರ್ಥನೆ ಮಾಡಿದರೂ ಕೂಡ ಗುಣವಾಗುತ್ತಾ ಇಲ್ಲ. ಇತರರಿಗೆ ಪ್ರಾರ್ಥನೆ ಮಾಡಿದರೆ ಗುಣವಾಗುತ್ತದೆ, ಆದರೆ ಇವರಿಗೆ ಪ್ರಾರ್ಥನೆ ಮಾಡಿದರೆ ಗುಣವಾಗುತ್ತಾ ಇಲ್ಲ. ಆ ನೋವು ವೇದನೆಯೊಂದಿಗೆ ಸೇವೆ ಮಾಡುತ್ತಾ ಇದ್ದರು. ಇದು ನಮಗೆ ಬಂದಿರುವಂಥ ಕಷ್ಟಗಳೇನೋ ಎಂಬುದಾಗಿ. ಈಗ ದೇವರು ಅದನ್ನು ಪ್ರಕಟಿಸಿ, ಈ ಮಗಳ ಶರೀರದಲ್ಲಿ ಅನೇಕ ವರ್ಷಗಳಾಗಿ ಈ ರೋಗ ಹಿಂಬಾಲಿಸುತ್ತಾ ಇದೆ. ಅವಳು ಪ್ರಾರ್ಥಿಸಿದರೂ ಕೂಡ ಗುಣವಾಗುತ್ತಾ ಇಲ್ಲ ಎಂಬುದಾಗಿ ಒಂದು ಮನವೇದನೆ ಇದೆ. ಆದರೆ ಅದಕ್ಕೊಂದು ಕಾರಣ ಇದೆ. ಅವಳು ತನ್ನ ಬಾಯ ಮಾತುಗಳಿಂದ ಅನೇಕರನ್ನು ಗಾಯಗೊಳಿಸಿದ್ದಾಳೆ. ಅಂದರೆ ಆಕೆ ತನ್ನ ಬಾಯ ಮಾತುಗಳಿಂದ ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸಿ, ಕೋಪದ ಮಾತುಗಳನ್ನು ಆಡಿ, ಕಠಿಣವಾಗಿ ಮಾತನಾಡಿ ಅವರ ಹೃದಯವನ್ನು ಗಾಯಗೊಳಿಸಿದ್ದಾಳೆ. ಆದ್ದರಿಂದಲೇ ಈಕೆಯ ಶರೀರ ಬಾಧಿಸಲ್ಪಟ್ಟಿದೆ. ಮತ್ತೊಬ್ಬರ ಹೃದಯವನ್ನು ಗಾಯಗೊಳಿಸಿದಳಲ್ಲವ, ಆದ್ದರಿಂದ ಈಗ ಅವಳ ಹೃದಯ ಗಾಯಗೊಂಡಿದೆ. ಅದರಿಂದ ಅವಳು ಮನತಿರುಗಿ ತನ್ನ ಬಾಯನ್ನು ಒಪ್ಪಿಸಿಕೊಟ್ಟು ತನ್ನ ನಾಲಿಗೆಯಿಂದ ಪಾಪ ಮಾಡುವುದಿಲ್ಲ ಎಂಬುದಾಗಿ ಮನತಿರುಗಿದರೆ ನಾನು ಗುಣ ಮಾಡುತ್ತೇನೆಂದು ದೇವರು ಹೇಳಿದರು. ಇದು ಆಶ್ಚರ್ಯವಾಗಿದೆ ಅಲ್ಲ? ದೇವರು ಈ ರೀತಿ ಕೂಡ ಮಾತನಾಡುತ್ತಾರಲ್ಲ. ನಾನದನ್ನು ಅಲ್ಲಿ ಹೇಳಿದೆನು. ಇದೇ ನಿಮ್ಮ ಸಮಸ್ಯೆ, ಇದಕ್ಕೆ ಕಾರಣ ಇದು ಎಂಬುದಾಗಿ ಹೇಳಿದ ಕೂಡಲೇ ಅದರ ನಂತರ ಸಂದೇಶ ಕೊಟ್ಟೆನು. ಪ್ರಾರ್ಥನೆಗಳೆಲ್ಲ ನಡೆದವು. ಕೊನೆಯ ಸಮಯದಲ್ಲಿ ಸಾಕ್ಷಿ ಹೇಳುವವರು ವೇದಿಕೆ ಮೇಲೆ ಬರುವಾಗ ಈ ಸಹೋದರಿ ಕೂಡ ಬಂದರು. ಈ ಕೂಟದ ಆರಂಭದಲ್ಲಿಯೇ, ನಿನ್ನ ಬಾಯ ಮಾತುಗಳಿಂದ ಅನೇಕರು ಗಾಯಗೊಂಡಿದ್ದಾರೆ, ಆದ್ದರಿಂದ ನಿನ್ನ ಮೂಳೆಗಳಲ್ಲಿ ಬಾಧಿಸಲ್ಪಟ್ಟು ನೀನು ರೋಗದಲ್ಲಿ ಕಷ್ಟಪಡುತ್ತಿದ್ದೀಯಾ, ನೀನು ಮನ ತಿರುಗಿದರೆ ಗುಣ ಮಾಡುತ್ತೇನೆಂದು ಯೇಸು ಹೇಳಿದನು. ಅದು ನನಗೆ ಹೇಳಿದ್ದೆಂಬುದಾಗಿ ನನಗೆ ಚೆನ್ನಾಗಿ ಗೊತ್ತು. ನಾನು ಅದನ್ನೆಲ್ಲ ಅರಿಕೆ ಮಾಡಿ ನನ್ನ ಬಾಯನ್ನು, ನಾಲಿಗೆಯನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದೆ. ತಕ್ಷಣವೇ ನನ್ನ ಮೂಳೆಯಲ್ಲಿದ್ದಂಥ ನೋವೆಲ್ಲ ನೀಗಿ ಹೋಯಿತು. ಇಮಿಡಿಯೇಟ್ ಹೀಲಿಂಗ್, ಪರಿಪೂರ್ಣ ಸೌಖ್ಯ ಉಂಟಾಯಿತು. ಸಂತೋಷವಾಗಿ ಬಂದು ಹೇಳಿದರು. ಅವರು ಸೇವೆ ಮಾಡುವವರು, ಅವರ ಮೂಲಕ ಅದ್ಭುತಗಳೆಲ್ಲ ನಡೆಯುತ್ತಾ ಇದೆ. ಆದರೂ ಕೂಡ ಅವರು ನಾಚಿಕೆ ಪಡದೆ
ಎಲ್ಲರ ಮುಂದೆ ವೇದಿಕೆ ಮೇಲೆ ಬಂದು ಆ ಸಾಕ್ಷಿಯನ್ನು ಹೇಳಿದರು. ಇದು ಯಾಕೆ ಅಂದರೆ, ಅನೇಕರ ಜೀವಿತದಲ್ಲಿ ನಿಮ್ಮ ವ್ಯಾಧಿ, ಸಮಸ್ಯೆಗಳು, ನೋವುಗಳು ನೀಗುತ್ತಾ ಇಲ್ಲ, ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇಲ್ಲ. ಕಾರಣ ನಿಮ್ಮ ಬಾಯ ಮಾತುಗಳು. ನೀವು ನಿಮ್ಮ ಬಾಯ ಮಾತುಗಳಿಂದ ಎಷ್ಟು ಜನರನ್ನು ಗಾಯಪಡಿಸಿದ್ದೀರಿ. ನಿಮಗೆ ಸರಿ ಎಂಬುದಾಗಿ ಅನಿಸುತ್ತದೆ, ಆದರೆ ಮತ್ತೊಬ್ಬರನ್ನು ಅದು ಗಾಯಗೊಳಿಸುತ್ತದೆ. ನೀವು ಆಡುವಂಥ ಮಾತುಗಳು, ಕೋಪದ ಮಾತುಗಳು, ಸಿಟ್ಟಿನ ಮಾತುಗಳು, ದೂಷಣೆಯ ಮಾತುಗಳು, ಕೊರತೆಯ ಮಾತುಗಳು ನನ್ನ ಬಾಯಿಗೆ ಕಾವಲಿರಿಸು ಎಂದು ದಾವೀದನು ಪ್ರಾರ್ಥಿಸುವುದಕ್ಕೆ ಮುಖ್ಯವಾದ ಕಾರಣ ಅದುವೆ. ಹಾಗಾಗಿ ಪ್ರತಿನಿತ್ಯ ದೇವಜನರು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಬಾಯಿಗೆ ಕಾವಲಿರಿಸಿ, ನನ್ನ ಬಾಯಿಗೆ ಕಾವಲಿರಿಸಿ, ನನ್ನ ನಾಲಿಗೆಯನ್ನು ನಿಯಂತ್ರಿಸಲು ನೀವು ಸಹಾಯ ಮಾಡಿ. ನಾನು ಈ ರೀತಿ ವ್ಯರ್ಥವಾದ ಮಾತುಗಳನ್ನು ಆಡಬಾರದೆಂದು ಒಪ್ಪಿಸಿಕೊಡಬೇಕು. ಆ ರೀತಿ ಒಪ್ಪಿಸಿಕೊಟ್ಟರೆ ನಿಮ್ಮ ವ್ಯಾಧಿ ನೀಗುತ್ತದೆ, ಅದ್ಭುತ ಸೌಖ್ಯ ಉಂಟಾಗುತ್ತದೆ, ದೊಡ್ಡ ಬದಲಾವಣೆಗಳನ್ನು ಕಾಣುವಿರಿ. ಈಗ ಒಪ್ಪಿಸಿಕೊಡುವಿರಾ? ನಿಮಗೆ ಅರ್ಥವಾಯಿತಾ? ಯಾಕೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಾ ಇಲ್ಲ, ಅದ್ಭುತಗಳು ನಡೆಯುತ್ತಾ ಇಲ್ಲ ಎಂದು ತಿಳಿಯಿತಾ? ನೀವು ಒಪ್ಪಿಸಿ ಕೊಡುವಿರಾ? ನಿಮ್ಮ ಬಾಯಿಯನ್ನು, ನಿಮ್ಮ ನಾಲಿಗೆಯನ್ನು ನೀವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಿರಾ? ದೇವರೇ, ದಾವೀದನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸುತ್ತೇವೆ. ನಮ್ಮ ಬಾಯಿಗೆ ಕಾವಲಿರಿಸಿ, ನನ್ನ ತುಟಿಗಳೆಂಬ ಕದವನ್ನು ಕಾಯಿರಿ, ನನ್ನ ನಾಲಿಗೆಯನ್ನು ನಿಮ್ಮ ನಿಯಂತ್ರಣದೊಳಗೆ ಇಟ್ಟುಕೊಳ್ಳಿರಿ. ವ್ಯರ್ಥವಾದನ್ನು ಮಾತನಾಡಿ ಯಾರ ಹೃದಯವನ್ನು ಗಾಯಗೊಳಿಸದೇ ಇರುವಂತೆ ದೇವರೇ, ನನ್ನ ಬಾಯಿಗೆ ಕಾವಲಿರಿಸಿ, ನನ್ನ ಬಾಯಿಗೆ ಕಾವಲಿರಿಸಿ. ನೀವು ಕಾವಲನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.